ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಾಳೆ ಫೈನಲ್ ಆಗುತ್ತಾ ಜಾತಿ ಜನಗಣತಿ ವರದಿ ಅಥವಾ ಮರು ಸಮೀಕ್ಷೆಗೆ ಏನಾದರೂ ನಿರ್ಧಾರ ಆಗುತ್ತಾ? ನಾಳೆ ಸಿಎಂ ನೇತೃತ್ವದಲ್ಲಿ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸರ್ಕಾರಕ್ಕೆ ನಾಳೆ ಡಿ ಡೇ ಅಂತ ಹೇಳಬಹುದು. ಮುಖ್ಯಮಂತ್ರಿಗಳಿಗೂ ಕೂಡ ಇದು ಸವಾಲಿನ ಸಮಯ, ಅಗ್ನಿ ಪರೀಕ್ಷೆ ಇದು. ಸಮುದಾಯದ ಜೇನುಗೂಡಿಗೆ ಕಲ್ಲು ಹೊಡೆದಿದ್ದಾಗಿದೆ ಸರ್ಕಾರ. ಈಗ ನಾಳೆ ನಡೆಯುವಂಥ ಕ್ಯಾಬಿನೆಟ್ನಲ್ಲಿ ಏನಾಗ್ಬೋದು? 4 ಗಂಟೆಗೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಪರ ವಿರೋಧ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಲಿಂಗಾಯತ ಒಕ್ಕಲಿಗ ಸಮುದಾಯದ ನಾಯಕರು ಇದಕ್ಕೆ ವಿರೋಧವನ್ನು ಹೊರಹಾಕ್ತಾನೆ ಇದ್ದಾರೆ. ನಾಳೆ ಸಭೆಯಲ್ಲಿ ಆಯಾ ಸಮುದಾಯದ ಸಚಿವರು ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆಗಳಿದ್ದಾವೆ. ಇದು ಸಹಜ, ಯಾಕಂದರೆ ಸಮುದಾಯದ ಹಿತ ಮುಖ್ಯ ಮೊದಲು, ಆಮೇಲೆ ಪಕ್ಷ, ಆಮೇಲೆ ಸರ್ಕಾರ, ಮುಖ್ಯಮಂತ್ರಿಗಳು ಅಂತ ಮನಸ್ಸಲ್ಲಿರೋದು. ಹೊರಗಡೆ ಅವರು ಬೇರೆನೇ ತೋರಿಸ್ಕೊಡ್ತಾ ಇದ್ದಾರೆ. ಇತ್ತ ವರದಿಯನ್ನು ಬೆಂಬಲಿಸ್ತಾ ಇದ್ದಾರೆ ಅಹಿಂದ ಸಮುದಾಯದ ನಾಯಕರು. ಪರ ವಿರೋಧ ಚರ್ಚೆ ವೇಳೆ ಪರಸ್ಪರ ವಾಗ್ವಾದ ನಡೆಯಬಹುದು. ಏರು ಧ್ವನಿಯಲ್ಲಿ ಮಾತಾಡ್ಬೋದು ಕೆಲ ಸಚಿವರುಗಳು, ಅಥವಾ ಸೈಲೆಂಟ್ ಆಗೂ ಇರ್ಬೋದು. ಬಹುತೇಕ ಸದನ ಸಮಿತಿ ರಚನೆ ಬಗ್ಗೆ ಎಲ್ಲರೂ ಒಪ್ಪಬಹುದು. ಅಂದರೆ ಒಂದು ಕಮಿಟಿ ಮಾಡೋದು, ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕಾ ಬೇಡವಾ, ಜಾರಿ ಮಾಡಬೇಕಾ ಬೇಡವಾ, ಮತ್ತು ಏನಾದರೂ ಮರು ಸಮೀಕ್ಷೆಯನ್ನು ಮಾಡಬೇಕಾ, ಮರುಪರಿಶೀಲನೆ ಮಾಡಬೇಕಾ, ಆ ಒಂದು ಕಮಿಟಿ ನಿರ್ಧಾರ ಮಾಡಬಹುದು. ಅಂದರೆ ಒಂದು ಸಮಿತಿ ರಚನೆ ಮಾಡಲಿಕ್ಕೆ ಎಲ್ಲರೂ ಒಪ್ಕೊಳ್ಬೋದು. ಮೀಸಲಾತಿ ಹೆಚ್ಚಳದ ಶಿಫಾರಸು ಕೇಂದ್ರಕ್ಕೆ ರವಾನಿಸುವಂಥ ನಿರ್ಧಾರವನ್ನು ಕೂಡ ಮಾಡಿರಬಹುದು. ಹಾಗಾದರೆ ಈ ಒಂದು ಕಾಯ್ದೆಯನ್ನು ಅಥವಾ ಈ ಒಂದು ಜಾತಿ ಜನಗಣತಿ ವರದಿಯನ್ನು ಯಾರು ವಿರೋಧಿಸಬಹುದು? ಡಿ ಕೆ ಶಿವಕುಮಾರು, ಎಂ ಬಿ ಪಾಟೀಲು, ಈಶ್ವರ್ ಖಂಡ್ರೆ, ಚಲುವರಾಯಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸೋ ಸಾಧ್ಯತೆ. ಯಾಕಂದರೆ ಲಿಂಗಾಯತ ಮತ್ತು ಒಕ್ಕಲಿಗ ನಾಯಕರು ಯಾರು ಬೆಂಬಲಿಸ್ಬೋದು? ಪರಮೇಶ್ವರ್, ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ, ಕೆ ಎನ್ ರಾಜಣ್ಣ, ಎಚ್ ಸಿ ಮಹದೇವಪ್ಪ, ತಂಗಡಿಗೆ ಜಮೀರ್ ಅಹಮದ್ ಎಲ್ಲರೂ OBC ನಾಯಕರು. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ನಾಳಿನ ವಿಶೇಷ ಕ್ಯಾಬಿನೆಟ್ ಸರ್ಕಾರಕ್ಕೆ ಸವಾಲಿನ ದಿನ, ಇದು ನಿರ್ಣಾಯಕ ದಿನ. ನಾಳೆ ಕ್ಯಾಬಿನೆಟು ರಣಾಂಗಣವಾಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿದೆಯಾ? ಸದನ ಸಮಿತಿ ನಿರೀಕ್ಷೆ ಮಾಡ್ಬೋದಾ ಅಥವಾ ಮರು ಸಮೀಕ್ಷೆನ? ಏನು ಸಾಧ್ಯತೆಗಳಿದ್ದಾವೆ? ಪ್ರಭು, ನಾಳೆ ಸಂಜೆ 4 ಗಂಟೆಗೆ ವಿಧಾನಸೌಧ ಕ್ಯಾಬಿನೆಟ್ ಹಾಲ್ನಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಂಪುಟ ಸಭೆ ನಡೀತಾ ಇದೆ. ಇದು ವಿಶೇಷ ಸಂಪುಟ ಸಭೆ. ಕಾರಣ, ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡಿರೋದ್ರಿಂದ ಸಮಗ್ರವಾಗಿ ಚರ್ಚೆ ಆಗಬೇಕು. ಚರ್ಚೆಯ ನಂತರ ನಿರ್ಧಾರವನ್ನ ತೆಗೆದುಕೊಳ್ಳಿ ಅನ್ನುವಂತ ಸಚಿವರ ಸಲಹೆ ಮೇಲೆ ಈ ಒಂದು ಸಂಪುಟ ಸಭೆಯನ್ನ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಸಭೆಯಲ್ಲಿ ಸಂಪೂರ್ಣ ಚರ್ಚೆ ಆಗ್ಬೇಕಾಗತ್ತೆ. ಯಾಕೆಂದ್ರೆ ಪರ ವಿರೋಧ ಅಭಿಪ್ರಾಯಗಳು ಸಂಪುಟ ಸಭೆಯಲ್ಲೇ ವ್ಯಕ್ತವಾಗಿರೋದ್ರಿಂದ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕೆ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಎಲ್ಲರ ಅಭಿಪ್ರಾಯವನ್ನ ಪಡಿಬೇಕಾಗತ್ತೆ. ಎಲ್ಲರ ಸಹಮತವನ್ನ ಪಡೆದು ನಂತರ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಇದರ ಬಗ್ಗೆ ನಾಳೆ ಸಂಪುಟ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆಗಳಾಗತ್ತೆ. ಆ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಸಚಿವರು ನಿನ್ನೆಯಷ್ಟೇ ಶಾಸಕರು ಮತ್ತೆ MLCಗಳ ಸಭೆಯನ್ನ ನಡೆಸಿದ್ರು. ಸಭೆಯಲ್ಲಿ ಯಾವುದೇ ಕಾರಣಕ್ಕೆ ಈ ಕಾಂತರಾಜ್ ಅವರ ವರದಿಯನ್ನ ಅನುಷ್ಠಾನಕ್ಕೆ ನೀವು ಅವಕಾಶವನ್ನ ಮಾಡಿಕೊಡ್ಬೇಡಿ. ಈ ವರದಿಯಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗತ್ತೆ. ಅದು ವೈಜ್ಞಾನಿಕವಾಗಿಲ್ಲ, ಅವೈಜ್ಞಾನಿಕವಾಗಿದೆ. ಮತ್ತೊಮ್ಮೆ ಮರು ಸಮೀಕ್ಷೆಯನ್ನ ಮಾಡಿ ಬೇಕಾದ್ರೆ ವರದಿಯನ್ನ ಜಾರಿ ಮಾಡೋದಕ್ಕೆ ಸರ್ಕಾರದ ಗಮನಕ್ಕೆ ತನ್ನಿ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ಶಾಸಕರು ಮತ್ತು MLCಗಳು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕೆ ನಾಳೆ DCM ಡಿ ಕೆ ಶಿವಕುಮಾರ್, ಹಾಗೆ ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಲಿಂಗಾಯತ ಸಮುದಾಯದ ಈಶ್ವರ್ ಖಂಡ್ರೆ, ಎಂ ಬಿ ಪಾಟೀಲ್ ಸೇರಿದಂತೆ ಯಾರೆಲ್ಲ 2 ಸಮುದಾಯಗಳ ಸಚಿವರಿದ್ದಾರೆ, ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಪರ ವಿರೋಧ ಚರ್ಚೆಗಳು ಶುರುವಾಗತ್ತೆ. ಯಾಕೆಂದ್ರೆ ಮತ್ತೊಂದು ಕಡೆ ಅಹಿಂದ ಸಮುದಾಯಗಳನ್ನ ಪ್ರತಿನಿಧಿಸುವಂತಹ ಸಚಿವರು ಕೂಡ ಸಂಪುಟ ಸಭೆಯಲ್ಲಿ ಇರೋದ್ರಿಂದ ಸಹಜವಾಗಿ ಅವರು ವರದಿ ವೈಜ್ಞಾನಿಕವಾಗಿದೆ, 165 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಈ ವರದಿಯನ್ನ ತಯಾರು ಮಾಡಲಾಗಿದೆ. ಸುಮಾರು 2 ಲಕ್ಷ ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರನ್ನ ನೇಮಿಸಿ ವರದಿಯನ್ನ ರೆಡಿ ಮಾಡಲಾಗಿದೆ. 91ರಷ್ಟು ಜನರನ್ನ ಇವರು ಸಂದರ್ಶನ ಮಾಡಿ ಅವರ ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಹಾಗಾಗಿ ವರದಿಯನ್ನ ಅನುಷ್ಠಾನ ಮಾಡಲೇಬೇಕು ಅನ್ನುವಂತ ಒತ್ತಾಯವನ್ನ ಅವರು ಸಂಪುಟ ಸಭೆಯಲ್ಲಿ ಮಾಡಿದ್ದಾರೆ. ಹೀಗಾಗಿ ಒಂದು ಕಡೆ ಪರ, ಇನ್ನೊಂದು ಕಡೆ ವಿರೋಧ ವ್ಯಕ್ತವಾಗೋದ್ರಿಂದ ಸಹಜವಾಗಿ ಜಟಾಪಟಿಗಳು ಕೂಡ ನಾಳೆ ನಡೀಬಹುದು ಅನ್ನುವಂತ ಸಾಧ್ಯತೆಗಳಿದೆ, ಮಾಹಿತಿಗಳು ಸಿಗ್ತಾ ಇದೆ.
So ಹಾಗಾಗಿ ಇದನ್ನ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಬಗೆಹರಿಸ್ತಾರೆ, ಇದನ್ನ ಪರಿಹರಿಸ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕು. ಒಂದು ವೇಳೆ ಎರಡು ಕಡೆಗಳಲ್ಲೂ ಕೂಡ ಯಾವುದೇ ವಿವಾದಕ್ಕೆ ಅವಕಾಶವನ್ನ ಮಾಡಿಕೊಡ್ಬಾರ್ದು ಅನ್ನುವಂತ ನಿರ್ಧಾರಕ್ಕೆ ಬಂದಿದ್ದೆ ಆದ್ರೆ ಮುಖ್ಯಮಂತ್ರಿಗಳು ಸದನ ಸಮಿತಿಯನ್ನ ರಚನೆ ಮಾಡಬಹುದು, ಅಥವಾ ಜಯಪ್ರಕಾಶ್ ಹೆಗಡೆ ಕಮಿಟಿ ಆಯೋಗ ಕೊಟ್ಟಿರುವಂತ ಶಿಫಾರಸುಗಳೇನಿದೆ ಮೀಸಲಾತಿ ಪ್ರಮಾಣವನ್ನ ಹೆಚ್ಚಳ ಮಾಡಿ ನಂತರ ನೀವು ಈ ಒಂದು ವರದಿಯನ್ನ ಅನುಷ್ಠಾನಕ್ಕೆ ತರಬಹುದು ಅನ್ನುವಂತ ವರದಿಯನ್ನ ಪರಿಷ್ಕೃತ ವರದಿಯನ್ನ ಕೊಟ್ಟಿದ್ದಾರೆ ಕಾಂತರಾಜ್ ಅವರ ವರದಿಯನ್ನ ಆಧರಿಸಿ. ಸೊ ಆ ಒಂದು ವರದಿಯ ಆಧಾರದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಮೀಸಲಾತಿ ಹೆಚ್ಚಳ ಕೋರಿ ಶಿಫಾರಸನ್ನ ಮಾಡಬಹುದು. ಅಲ್ಲಿಗೆ ಎರಡೂ ಕಡೆಗಳಲ್ಲೂ ಕೂಡ ಸೈಲೆಂಟ್ ಮಾಡಬಹುದು. ಯಾಕಂದ್ರೆ ಈ ಕಡೆ ಹೈಂದ ಸಮುದಾಯಗಳಿಗೂ ಕೂಡ ಅಸಮಾಧಾನ ಆಗೋದಿಲ್ಲ. ನಾವು ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೇವೆ, ಕೇಂದ್ರ ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದೆ ಆದ್ರೆ ನಾವು ತಕ್ಷಣವೇ ಅದನ್ನ ಅನುಷ್ಠಾನ ಮಾಡ್ತೇವೆ ಅಂತೇಳಿ ಇವರಿಗೂ ಕೂಡ ಮಾತನ್ನ ಕೊಡ್ಬೋದು. ಆ ಕಡೆ ನೋಡಪ್ಪ, ನಾವೀಗ ಸಂಪುಟ ಸಭೆಯಲ್ಲಿ ಅಲ್ಲಿಗೆ ಶಿಫಾರಸನ್ನ ಮಾಡ್ತಾ ಇದ್ದೇವೆ, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡ್ಬೇಕು, ಪರ್ಮಿಷನ್ ಕೊಡದೆ ಹೋದ್ರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇಂದ್ರ ಯಾವ ನಿರ್ಧಾರವನ್ನ ಮಾಡತ್ತೆ ಅದರಂತೆ ನಾವು ನಡ್ಕೊಳ್ತೇವೆ ಅಂತೇಳಿ ಈ ಕಡೆ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯಕ್ಕೂ ಕೂಡ ಭರವಸೆಯನ್ನ ಮುಖ್ಯಮಂತ್ರಿಗಳು ಕೊಡಬಹುದು. ಅಲ್ಲಿಗೆ ಮತ್ತಷ್ಟು ದಿನಗಳ ಕಾಲ ಇದು ಹಾಗೆ ಮುಂದಕ್ಕೆ ಹೋಗುತ್ತೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.